ಇದು ಬಿಹಾರ ಚುನಾವಣೆಯ ರಾಜಕೀಯ ವಾತಾವರಣವನ್ನ ಸ್ಪಷ್ಟವಾಗಿ ತೋರಿಸುವ ಪ್ರಮುಖ ಘಟನೆಯಾಗಿದೆ. ಪ್ರಾಥಮಿಕ ಮತ ಎಣಿಕೆ ಫಲಿತಾಂಶಗಳು ಹೊರಬಂದ ತಕ್ಷಣವೇ ವಿವಿಧ ಪಕ್ಷಗಳ ಕಚೇರಿಗಳು, ನಾಯಕರು ಮತ್ತು ಕಾರ್ಯಕರ್ತರ ಮನಸ್ಥಿತಿ ಹೇಗೆ ಬದಲಾಗ್ತದೆಯೋ ಅದೇ ರೀತಿ ಅನಂತ್ ಸಿಂಗ್ ಅವರ ಮನೆಯಲ್ಲಿ ಸಂಭ್ರಮಾಚರಣೆ ಆರಂಭವಾದುದು ದೊಡ್ಡ ಸುದ್ದಿಯಾಗಿದೆ. ಈ ಘಟನೆಯು ಬಿಹಾರದ ರಾಜಕೀಯದಲ್ಲಿ ಅನಂತ್ ಸಿಂಗ್ ಹೊಂದಿರುವ ಪ್ರಭಾವ ಮತ್ತು ಅವರ ಜನಮಟ್ಟದ ಹಿಡಿತ ಮತ್ತು ಎನ್ಡಿಎಗೆ ಇರುವ ಬೆಂಬಲವನ್ನ ಪ್ರತಿಬಿಂಬಿಸುತ್ತವೆ. ಚುನಾವಣೆಯ ಮೊದಲ ಗಂಟೆಯಲ್ಲೇ ಹೊರಬಂದ ಟ್ರೆಂಡ್ಗಳೇ ಕೆಲವೊಮ್ಮೆ ಜನರ ಮನಸ್ಸನ್ನ ತಕ್ಷಣವೇ ಬದಲಾಯಿಸಿಬಿಡುತ್ತವೆ. ಈ ಬಾರಿ ಕೂಡ ಅದೇ ರೀತಿ ನಡೆಯಿತು. ಎನ್ಡಿಎ ಮುನ್ನಡೆ ಸಾಧಿಸುತ್ತಿದೆ ಎಂಬ ಮಾತು ಹೊರಬಂದ ಕ್ಷಣದಿಂದಲೇ ಅವರ ಬೆಂಬಲಿಗರು ಪಟಾಕಿ ಸಿಡಿಸಿ, ನೃತ್ಯ ಮಾಡಿ, ಸಿಹಿ ಹಂಚಿಕೊಂಡು ಸಂಭ್ರಮಾಚರಣೆಯನ್ನು ಆರಂಭಿಸಿದ್ರು. ಇದು ಕೇವಲ ಜಯದ ಆಚರಣೆಯಷ್ಟೇ ಅಲ್ಲ, ಕಳೆದ ಕೆಲವು ವರ್ಷಗಳಿಂದ ಬಿಹಾರದ ಮತದಾರರು ಯಾವ ದಿಕ್ಕಿಗೆ ತಿರುಗುತ್ತಿದ್ದಾರೆ ಎಂಬುದನ್ನು ತೋರಿಸುವ ಸೂಚನೆ ಸಹ ಆಗಿದೆ. ಅನಂತ್ ಸಿಂಗ್ ಬಿಹಾರ ರಾಜಕೀಯದಲ್ಲಿ ವಿವಾದಾತ್ಮಕವಾಗಿದ್ರು ತಮ್ಮ ಕ್ಷೇತ್ರದಲ್ಲಿ ಭಾರಿ ಜನಮೆಚ್ಚುಗೆ ಪಡೆದ ನಾಯಕ. ಅವರ ಮನೆ ಹೊರಬಾಗಿಲಿನಲ್ಲಿ ಆರಂಭವಾದ ಸಂಭ್ರಮಾಚರಣೆ ಈ ಚುನಾವಣೆಯಲ್ಲಿ ಎನ್ಡಿಎ ಆತ್ಮವಿಶ್ವಾಸವನ್ನ ಸ್ಪಷ್ಟಪಡಿಸುತ್ತವೆ. ಚುನಾವಣೆ ಫಲಿತಾಂಶಗಳು ಇನ್ನು ಅಂತಿಮವಾಗದಿದ್ರು ಟ್ರೆಂಡ್ಗಳು ತೋರಿಸಿದ ಮುನ್ನಡೆಯೇ ಸಾಕಷ್ಟು ಚೈತನ್ಯ ತುಂಬಿದೆ ಎನ್ನಬಹುದು. ಬಿಹಾರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ರಾಜಕೀಯ ಹೋರಾಟ ತೀವ್ರವಾಗಿತ್ತು. ಎನ್ಡಿಎ ಮತ್ತು ಮಹಾಗಠಬಂಧನ್ ನಡುವೆ ಕಿಡಿಕಾರಿದ ಪ್ರಚಾರ, ಭರವಸೆಯ ಸದ್ದು, ಅಭಿವೃದ್ಧಿ, ಆರೋಪ ಪ್ರತ್ಯಾರೋಪದ ರಭಸ, ಆಲ್ ಆಫ್ ದೀಸ್ ಕ್ರಿಯೇಟೆಡ್ ಅ ವಾರ್ ಲೈಕ್ ಎಲೆಕ್ಷನ್ ಅಟ್ಮಾಸ್ಫಿಯರ್. ಇಂತಹ ಸಂದರ್ಭದಲ್ಲಿ ಆರಂಭಿಕ ಟ್ರೆಂಡ್ಗಳು ಎನ್ಡಿಎ ಪರವಾಗಿ ಹೊರಬಿದ್ದಿದ್ದು ಜನರಿಗೆ ದೊಡ್ಡ ಉತ್ಸಾಹ ತಂದಿದೆ. ಈ ಸಂಭ್ರಮಾಚರಣೆಯ ಮತ್ತೊಂದು ಅರ್ಥವೇನೆಂದ್ರೆ ಬಿಹಾರದ ಮತದಾರರ ಮನಸ್ಥಿತಿಯಲ್ಲಿ ಸಂಭವಿಸುತ್ತಿರುವ ಬದಲಾವಣೆ. ಪ್ರತಿ ಚುನಾವಣೆಯಲ್ಲಿಯೂ ಜನರ ನಿರ್ಧಾರಗಳು ವಿಭಿನ್ನವಾಗ್ತವೆ. ಈ ಬಾರಿ ಎನ್ಡಿಎಗೆ ಮುನ್ನಡೆ ತೋರಿರುವುದು ಅವರ ಆಡಳಿತ, ಕಾರ್ಯಪದ್ಧತಿ ಮತ್ತು ನಾಯಕತ್ವದ ಮೇಲೆ ಜನತೆ ಪುನಃ ನಂಬಿಕೆ ತೋರಿಸುತ್ತಿರುವ ಸೂಚನೆ ಎಂದು ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಅನಂತ್ ಸಿಂಗ್ ಅವರ ಮನೆಯಲ್ಲಿ ಸಂಭ್ರಮ ಕಂಡು ಬಂದಿರುವುದು ಕೇವಲ ಸ್ಥಳೀಯ ಮಟ್ಟದ ಘಟನೆಯಷ್ಟೇ ಅಲ್ಲ, ಇದು ಸಾಮಾಜಿಕ ಮಾಧ್ಯಮದಲ್ಲಿ ದೊಡ್ಡ ಚರ್ಚೆಯಾಗ್ತಿದೆ. ವಿಡಿಯೋ, ಫೋಟೋಗಳು ವೈರಲ್ ಆಗ್ತಿವೆ. ಅವರ ಪ್ರಭಾವ ಮತ್ತು ಕುಟುಂಬದ ರಾಜಕೀಯ ಶಕ್ತಿ ಬಿಹಾರ ಚುನಾವಣೆಗೆ ಮತ್ತಷ್ಟು ತೂಕ ನೀಡ್ತಿದೆ. ಚುನಾವಣೆ ಫಲಿತಾಂಶಗಳು ಇನ್ನು ಅಂತಿಮಗೊಳ್ಳಬೇಕಾಗಿದೆ. ಟ್ರೆಂಡ್ಗಳು ಯಾವಾಗಲೂ ಅಂತಿಮ ಫಲಿತಾಂಶವನ್ನ ಖಚಿತವಾಗಿ ಹೇಳೋದಿಲ್ಲ. ಆದ್ರೆ ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ ಕಂಡುಬರುವ ಈ ಮುನ್ನಡೆಗಳು ಮುಂದೆ ಏನಾಗುತ್ತೆ ಅನ್ನೋದನ್ನ ಹಿಂಟ್ ನೀಡುತ್ತೆ. ಈ ಬಾರಿ ಎನ್ಡಿಎ ಅಥವಾ ಆರ್ಜೆಡಿ ಇವೆರಡರಲ್ಲಿ ಯಾವುದು ಗೆಲ್ಲಬಹುದು, ಯಾವುದು ಗೆಲುವನ್ನ ಸಾಧಿಸುತ್ತೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ.